ಮೇಷರಾಶಿಯ ಬಂಧುಗಳಿಗೆ ನಮನಗಳು. ಆಂಜನೇಯನ ದಿವ್ಯ ಕೃಪೆಯಿಂದ ನಿಮಗೆ 3 ವಿಧದ ಮೂಲಗಳಿಂದ ಧನಪ್ರಾಪ್ತಿಯಾಗಲಿದೆ. ಅದು ಹೇಗೆ ಸಂಭವಿಸುತ್ತದೆ ಎಂದು ತಿಳಿಯಲು ಈ ಮಾಹಿತಿಯನ್ನು ಪೂರ್ಣವಾಗಿ ಆಲಿಸಿ. ಈ ಸಂದೇಶವನ್ನು ಗ್ರಹಿಸುವ ಪ್ರತಿಯೊಬ್ಬ ವ್ಯಕ್ತಿಯೂ, ಈ ಮಾಹಿತಿಯನ್ನು ಅರಿಯುವ ಪ್ರತಿಯೊಬ್ಬ ಮೇಷರಾಶಿಯ ಭಕ್ತನಿಗೂ ಇಂದು ಈಶ್ವರೀಯ ಸಂದೇಶವೊಂದು ಲಭಿಸಲಿದೆ. ಏಕೆಂದರೆ ಇದು ಕೇವಲ ಸಾಧಾರಣ ಸುದ್ದಿಯಲ್ಲ. ಮಾರುತಿಯ ಅನುಗ್ರಹದಿಂದ ನಿಮ್ಮ ಬದುಕಿನಲ್ಲಿ ಪ್ರವೇಶಿಸುತ್ತಿರುವ ಸೌಭಾಗ್ಯದ ಬಾಗಿಲುಗಳ ಬಗ್ಗೆ ಇದು ಪರಮ ಪವಿತ್ರವಾದ ವಿವರಣೆಯಾಗಿದೆ. ನೀವು ಈ ಮಾತುಗಳನ್ನು ಆಲಿಸುತ್ತಿರುವುದಕ್ಕೆ ಒಂದು ಗೂಢ ಅರ್ಥವಿದೆ. ಈ ಪ್ರಸಂಗವು ನಿಮ್ಮ ಬಳಿಗೆ ಆಕಸ್ಮಿಕವಾಗಿ ಬಂದಿದ್ದಲ್ಲ. ಇದು ನಿಮ್ಮ ಭವಿಷ್ಯತ್ತಿನಲ್ಲಿ ಸಂಭವಿಸುವ ಮಹತ್ತರ ಸ್ಥಿತ್ಯಂತರದ ಮುನ್ಸೂಚನೆ. ವಾಯುಪುತ್ರನ ಆಶೀರ್ವಾದವು ನಿಮ್ಮ ಸದಾ ರಕ್ಷೆಯಾಗಿರಲಿ ಎಂದು ಮುಂದುವರಿಯುವ ಮುನ್ನ ನಮ್ಮದೊಂದು ಸಣ್ಣ ಅರಿಕೆಯೇನೆಂದರೆ, ಇಲ್ಲಿಯವರೆಗೆ ಈ ಬಳಗಕ್ಕೆ ಸೇರ್ಪಡೆಯಾಗದ ಜನರು ಖಂಡಿತವಾಗಿಯೂ ನಮ್ಮನ್ನು ಅನುಸರಿಸಬೇಕು. ಏಕೆಂದರೆ ಈ ಮಾಧ್ಯಮದ ಮೂಲಕ ನಿಮ್ಮ ಜನ್ಮರಾಶಿಗೆ ಸಂಬಂಧಿಸಿದ 10 ಅಪೂರ್ವ ವಿಷಯಗಳನ್ನು ನಾವು ನಿಮಗೆ ತಲುಪಿಸಲು ಶ್ರಮಿಸುತ್ತೇವೆ. ನಿಮ್ಮ ಜೀವನದ ಏರಿಳಿತಗಳು, ನಿಮ್ಮ ಜಾತಕದ ಶುಭ ಫಲಗಳು, ನೀವು ಕೈಗೊಳ್ಳಬೇಕಾದ ಕಾರ್ಯಗಳು ಮತ್ತು ಈ ವೇದಿಕೆಯ ಮೂಲಕ ನೀವು ಪಾಲಿಸಬೇಕಾದ ನಿಯಮಗಳ ಕುರಿತು ಶ್ರೇಷ್ಠ ಮಾಹಿತಿಯನ್ನು ನಾವು ನಿಮಗೆ ನೀಡುತ್ತೇವೆ. ಆದ್ದರಿಂದ ತಪ್ಪದೇ ಈ ಬಳಗದ ಸದಸ್ಯರಾಗಿ. ಎಲ್ಲ ಮಾಹಿತಿಗಳ ಪಕ್ಕದಲ್ಲಿರುವ ಸೂಚನಾ ಸಂಕೇತದ ಮೇಲೆ ಒತ್ತಿರಿ. ಆಗ ನಾವು ಹೊಸ ವಿಷಯಗಳನ್ನು ಹಂಚಿಕೊಂಡ ತಕ್ಷಣ ನಿಮಗೆ ಸಂದೇಶ ತಲುಪುತ್ತದೆ. ಪ್ರತಿಕ್ರಿಯೆಗಳ ವಿಭಾಗದಲ್ಲಿ ಜೈ ಹನುಮಾನ್ ಎಂದು ಸ್ಮರಿಸುವ ಪ್ರತಿಯೊಬ್ಬ ಮೇಷರಾಶಿಯವರು ನಿಶ್ಚಯವಾಗಿಯೂ ಕೇಸರಿಪುತ್ರನ ಕೃಪೆಗೆ ಪಾತ್ರರಾಗುತ್ತಾರೆ. ಮೇಷರಾಶಿಯವರು ಜನ್ಮಜಾತವಾಗಿ ಪರಾಕ್ರಮಿಗಳು. ಇತರರು ಹಿಂಜರಿಯುವ ಕಠಿಣ ಹಾದಿಯಲ್ಲಿ ನೀವು ಧೈರ್ಯದಿಂದ ಹೆಜ್ಜೆ ಇಡುತ್ತೀರಿ. ಸಕಲರು ಆತಂಕಗೊಂಡಾಗ ನೀವು ಸವಾಲುಗಳನ್ನು ಎದುರಿಸುತ್ತೀರಿ. ಅದು ನಿಮ್ಮ ಜನ್ಮ ಸಿದ್ಧ ಶಕ್ತಿ. ಅದು ನಿಮ್ಮ ರಾಶಿಚಕ್ರದ ಅಸಲಿ ವೈಭವ. ಆದರೆ ಕಳೆದ ಕೆಲವು ಸಮಯದಿಂದ ನಿಮ್ಮ ಬಾಳಿನಲ್ಲಿ ನೀವು ಬಯಸಿದ ಸತ್ಫಲಗಳು ನಿಮಗೆ ದೊರೆತಿಲ್ಲ. ನೀವು ಎಷ್ಟೇ ಬೆವರು ಸುರಿಸಿದರೂ ಸಂಪತ್ತು ನಿಮ್ಮ ಕೈಯಲ್ಲಿ ಸ್ಥಿರವಾಗಿ ನಿಲ್ಲುತ್ತಿಲ್ಲ. ನೀವು ಯಾರಿಗೆ ಉಪಕಾರ ಮಾಡಿದರೂ ಅದಕ್ಕೆ ತಕ್ಕ ಕೃತಜ್ಞತೆ ಸಿಕ್ಕಿಲ್ಲ. ಕೆಲವರ ಸಡದ ಹೊರೆ ವಿಪರೀತವಾಗಿದೆ. ಕೆಲವರು ಶ್ರಮವಹಿಸಿದರೂ ಪ್ರತಿಫಲ ಶೂನ್ಯವಾಗಿದೆ. ಇನ್ನು ಕೆಲವರು ಬಂದ ಅವಕಾಶಗಳನ್ನು ಬಳಸಿಕೊಳ್ಳಲು ವಿಫಲರಾಗಿದ್ದಾರೆ. ಈ ಪರಿಸ್ಥಿತಿಯನ್ನು ಕಂಡಾಗ ನೀವು ಒಮ್ಮೆಯಾದರೂ ಹೀಗೆ ಹಳಹಳಿಸಿರಬಹುದು: ನನ್ನ ಅದೃಷ್ಟದ ಸೂರ್ಯ ಯಾವಾಗ ಉದಯಿಸುತ್ತಾನೆ ಎಂಬ ಪ್ರಶ್ನೆಗೆ ಈಗ ಕಾಲವೇ ಉತ್ತರಿಸುತ್ತಿದೆ. ಹನುಮಂತನು ನಿಮ್ಮತ್ತ ಕರುಣಾದೃಷ್ಟಿ ಹರಿಸಿದ ಶುಭಕಾಲ ಆರಂಭವಾಗಿದೆ. ನಿಮ್ಮ ಯಾತನೆಯನ್ನು ಕಂಡು ಆ ಪವನಸುತ ಸ್ವಾಮಿಯು ಈಗ ನಿಮಗೆ ಸುಖಫಲಗಳನ್ನು ನೀಡಲಿದ್ದಾನೆ. ನೀವು ಸುರಿಸಿದ ಗುಪ್ತ ಕಣ್ಣೀರು, ನೀವು ನಿಶ್ಶಬ್ದವಾಗಿ ನುಂಗಿಕೊಂಡ ನೋವು, ನೀವು ಜಗತ್ತಿಗೆ ಹೇಳದ ವ್ಯಥೆಗಳು ಇವೆಲ್ಲವೂ ಈಗ ಮುಕ್ತಾಯದ ಹಂತಕ್ಕೆ ಬಂದಿವೆ. ಮೇಷರಾಶಿಯವರಿಗೆ ಮುಂಬರುವ ದಿನಗಳಲ್ಲಿ 3 ಪ್ರಮುಖ ಮಾರ್ಗಗಳಿಂದ ಧನದ ಹರಿವು ಗೋಚರಿಸಲಿದೆ. ಈ 3 ಕಡೆಯಿಂದ ಲಭಿಸುವ ಧನವು ನಿಮ್ಮ ಬದುಕನ್ನು ಸುಸ್ಥಿತಿಗೆ ತರುವ ಅತೀವ ಸಾಧ್ಯತೆ ಹೊಂದಿದೆ. ಆದರೆ ಅದಕ್ಕೂ ಮೊದಲು ನೀವು ಕೆಲವು ದೈವಿಕ ಸಂಕೇತಗಳನ್ನು ಗಮನಿಸುತ್ತೀರಿ. ಪ್ರಥಮ ಸಂಕೇತವು ನೀವು ಮುಂಜಾನೆ ಎದ್ದ ಕೂಡಲೇ ಹನುಮನ ನಾಮವನ್ನು ಸ್ಮರಿಸುವುದು. ದ್ವಿತೀಯ ಸಂಕೇತವು ನೀವು ಎಲ್ಲಿ ಹೋದರೂ ಕೆಂಪು ಬಣ್ಣದ ವಸ್ತುಗಳು ಅತಿಯಾಗಿ ಕಣ್ಣಿಗೆ ಬೀಳುವುದು. ತೃತೀಯ ಸಂಕೇತವೆಂದರೆ ನೀವು ಬಹುಕಾಲದಿಂದ ದೂರವಿದ್ದ ವ್ಯಕ್ತಿಯೊಬ್ಬರು ತಾವಾಗಿಯೇ ನಿಮ್ಮನ್ನು ಸಂಪರ್ಕಿಸುವುದು. 4ನೇ ಸೂಚನೆಯೆಂದರೆ ನೀವು ಮಂಗಳವಾರ ಅಥವಾ ಶನಿವಾರ ಭಕ್ತಿಯಿಂದ ದೇವಸ್ಥಾನಕ್ಕೆ ಹೋಗಬೇಕೆಂದು ಸಂಕಲ್ಪ ಮಾಡುವುದು. ಈ 4 ಗುರುತುಗಳಲ್ಲಿ ಯಾವುದಾದರೂ ನಿಮಗೆ ಇತ್ತೀಚೆಗೆ ಅನುಭವಕ್ಕೆ ಬಂದಿದ್ದರೆ ನೀವು ಕೇಳುತ್ತಿರುವುದು ಸತ್ಯವಾಗಲಿದೆ. ಈಗ ಧನವು ಮೊದಲು ಆಗಮಿಸುವ ಮೂಲದ ಬಗ್ಗೆ ಚರ್ಚಿಸೋಣ. ಮೊದಲನೆಯದಾಗಿ ಹೊಳೆಯ ಸಾಲ ಅಥವಾ ಬಹಳ ದಿನದಿಂದ ಬಾರದೆ ಉಳಿದಿರುವ ದೊಡ್ಡ ಮೊತ್ತ. ಅನೇಕ ಮೇಷರಾಶಿಯವರು ಇತರರಿಗೆ ಹಣವನ್ನು ನೀಡಬೇಕಾಗಿರುತ್ತದೆ ಅಥವಾ ಬರಬೇಕಾಗಿರುತ್ತದೆ. ಕೆಲವರಿಗೆ ಇದು ಮಿತ್ರರು ಪಡೆದುಕೊಂಡ ಹೊಳೆಯ ಸಾಲವಾಗಿರಬಹುದು. ಕೆಲವರಿಗೆ ಇದು ಆಪ್ತ ಬಂಧುಗಳ ಬಳಿ ಬಾಕಿ ಉಳಿದಿರುವ ಹಣವಾಗಿರಬಹುದು. ಕೆಲವರಿಗೆ ಇದು ದುಡಿದ ನಂತರ ಸಿಗಬೇಕಾದ ವೇತನದ ಬಾಕಿಯಾಗಿರಬಹುದು. ಕೆಲವರಿಗೆ ಇದು ಜಮೀನು ಅಥವಾ ಗೃಹಕ್ಕೆ ಸಂಬಂಧಿಸಿದ ನಿಂತುಹೋದ ವ್ಯವಹಾರವಾಗಿರಬಹುದು. ನೀವದನ್ನು ಮರಟೇ ಇರಬಹುದು ಮತ್ತು ಅದಿನ್ನು ಕೈ ಸೇರುವುದಿಲ್ಲ ಎಂದು ನಿರ್ಧರಿಸಿರಬಹುದು. ಆದರೆ ಭಜರಂಗಬಲಿಯ ಅನುಗ್ರಹದಿಂದ ಅದೇ ಹಣವು ನಿಮ್ಮ ಜೀವನವನ್ನು ಮತ್ತೆ ಸುಖಮಯ ಮಾಡಲು ಬರಲಿದೆ. ಅದು ಹೇಗೆ ಪ್ರಾಪ್ತಿಯಾಗುತ್ತದೆ ಎಂದರೆ, ಒಂದು ದಿನ ನಿಮಗೆ ಅನಿಶ್ಚಿತವಾಗಿ ದೂರವಾಣಿ ಕರೆ ಬರಬಹುದು. ಅವರು, ಅಣ್ಣ, ನಾನು ನಿಮ್ಮ ಹಣವನ್ನು ತಲುಪಿಸಬೇಕು. ಲೆಕ್ಕಾಚಾರವು ಪೂರ್ಣವಾಗಿದೆ. ಹೊಳೆಯ ಬಾಕಿಯನ್ನು ತೀರಿಸಲು ನಾವು ಸಿದ್ಧರಾಗಿದ್ದೇವೆ ಇತ್ಯಾದಿ ನುಡಿಗಳನ್ನು ಕೇಳುವ ಯೋಗ ಹೆಚ್ಚಿದೆ. ನಿಮಗೆ ಅಗತ್ಯವಿರುವ ವಸ್ತು ತಡವಾಗಿ ಲಭಿಸಿದರೂ ಅದು ಅತ್ಯಂತ ತುರ್ತು ಸಮಯದಲ್ಲಿ ನಿಮಗೆ ಒದಗಿ ಬರುತ್ತದೆ. ಅದು ನಿಮ್ಮನ್ನು ಚಕಿತಗೊಳಿಸುವ ರೀತಿಯಲ್ಲಿ ನಿಮ್ಮ ಹತ್ತಿರ ಬರುತ್ತದೆ. ಮೇಷರಾಶಿಯವರು ತಮ್ಮ ಪಾಲಿನ ಹಣವನ್ನು ಪದೇ ಪದೇ ಕೇಳಲು ಮುಜುಗರ ಪಡುತ್ತಾರೆ. ಏಕೆಂದರೆ ನಿಮಗೆ ಸ್ವಾಭಿಮಾನ ದೊಡ್ಡದು.
ಆದರೆ ಅದರಿಂದಾಗಿ ಅನೇಕ ಜನರು ನಿಮ್ಮ ಸಜ್ಜನತೆಯ ದುರ್ಲಾಭವನ್ನು ಪಡೆದುಕೊಂಡಿದ್ದಾರೆ. ಈಗ ಆ ಸಂಕಷ್ಟ ಅಂತ್ಯವಾಗಲಿದೆ. ನಿಮಗೆ ಸಲ್ಲಬೇಕಾದದ್ದು ನಿಮಗೆ ಸಿಕ್ಕೇ ತೀರುತ್ತದೆ. ಈ ಸಮಯದಲ್ಲಿ ಎಚ್ಚರಿಕೆಯಿಂದಿರಿ. ಯಾರಾದರೂ ನಿಮ್ಮ ಹತ್ತಿರ ಬಂದು ಇನ್ನಷ್ಟು ದಿನ ಕಾಯಿರಿ, ನಾನು ಅದನ್ನು ಲಾಭದಾಯಕವಾಗಿ ಹೂಡಿಕೆ ಮಾಡುತ್ತೇನೆ ಎಂದು ಹೇಳಿದರೆ ಅದನ್ನು ಕುರುಡಾಗಿ ನಂಬಬೇಡಿ. ಹನುಮನ್ ಕರುಣಿಸುವ ಸಂಪತ್ತು ನಿಮ್ಮ ಸ್ವಂತ ವಶದಲ್ಲಿರಬೇಕು. ಅದು ಮತ್ತೊಮ್ಮೆ ಅನ್ಯರ ಅಧೀನಕ್ಕೆ ಹೋಗಬಾರದು. ಈ ಧನಲಾಭವಾದ ತಕ್ಷಣ ನೀವು ಮಾಡಬೇಕಾದ ಮೊದಲ ಕೆಲಸವೆಂದರೆ ಹನುಮನಿಗೆ ಕೃತಜ್ಞತೆ ಸಲ್ಲಿಸುವುದು. ಮಂಗಳವಾರದ ದಿನ ನೀವು ಬೆಲ್ಲ ಅಥವಾ ಅನ್ನದ ಪದಾರ್ಥವನ್ನು ದೇವರಿಗೆ ಸಮರ್ಪಿಸಬೇಕು. ನೀವು ಗಳಿಸಿದ ಹಣದ ಒಂದು ಪುಟ್ಟ ಪಾಲನ್ನು ದೀನರಿಗೆ ಸಹಾಯ ಮಾಡಲು ಬಳಸಬೇಕು. ಉಳಿದದ್ದನ್ನು ದುಂದುವೆಚ್ಚ ಮಾಡಬೇಡಿ. ಈ ಹೊಳೆಯ ಬಾಕಿಯ ರೂಪದಲ್ಲಿ ಬರುವ ಧನವು ನಿಮಗೆ ಶುಭ ಆರಂಭದ ಮುನ್ನುಡಿಯಾಗಿದೆ. ಆದರೆ ಈ ಹಣವು ಇಷ್ಟು ದಿನ ವಿಳಂಬವಾಗಲು ಕಾರಣವೇನೆಂದರೆ ವಿಧಿಯ ಲೆಕ್ಕಾಚಾರದಲ್ಲಿ ವಿಳಂಬವೆಂದರೆ ಇಲ್ಲ ಎಂದರ್ಥವಲ್ಲ, ಸೂಕ್ತ ಸಮಯ ಬರುವ ತನಕ ಅದನ್ನು ಕಾಯ್ದಿರಿಸಲಾಗಿದೆ ಎಂದರ್ಥ. ನೀವು ಈ ಸಂಪತ್ತನ್ನು 1 ವರ್ಷದ ಮೊದಲೇ ಪಡೆದಿದ್ದರಿದ್ದರೆ ಅದನ್ನು ಅನಗತ್ಯ ಕೆಲಸಗಳಿಗೆ ವ್ಯಯ ಮಾಡುತ್ತಿದ್ದಿರಿ. ಆದರೆ ಅದು ಈಗ ಒದಗಿ ಬಂದರೆ ಅದು ನಿಮ್ಮ ಬದುಕಿನ ಮಹತ್ತರ ಕಾರ್ಯಕ್ಕೆ ಆಸರೆಯಾಗಲಿದೆ. ಅದಕ್ಕಾಗಿಯೇ ಇಷ್ಟು ವಿಳಂಬವಾಯಿತು. ಮೇಷರಾಶಿಯವರೇ ಆಲಿಸಿ. ಕೆಲವೇ ದಿನಗಳಲ್ಲಿ ಈ ಹರ್ಷದ ಸುದ್ದಿಯನ್ನು ನಿಮ್ಮ ಮೊಬೈಲ್ನಲ್ಲಿ, ಸಂದೇಶದ ರೂಪದಲ್ಲಿ, ಬ್ಯಾಂಕ್ ಖಾತೆಯಲ್ಲಿ ಅಥವಾ ಮನೆ ಬಾಗಿಲಲ್ಲಿ ನೀವು ಕಾಣಬಹುದು. ಈ ಹಣದ ಆಗಮನದ ನಂತರ ಚಿತ್ರಣವೇ ಬದಲಾಗಲಿದೆ. ನಿಂತ ಹೋದ ಸಾಲದ ಕಂತುಗಳನ್ನು ನೀವು ಪಾವತಿಸಲು ಶಕ್ತರಾಗುತ್ತೀರಿ. ನೀವು ಕುಟುಂಬದ ಅವಶ್ಯಕತೆಗಳನ್ನು ಪೂರೈಸಲು ಸಾಧ್ಯವಾಗುತ್ತದೆ. ನೀವು ಸಣ್ಣದೊಂದು ಉದ್ಯೋಗವನ್ನು ಆರಂಭಿಸಲು ಸಾಧ್ಯವಾಗುತ್ತದೆ. ಮಾನಸಿಕ ಕಿರಿಕಿರಿ ದೂರವಾಗುತ್ತದೆ. ನಿಮ್ಮ ಮೇಲಿರುವ ಆತ್ಮವಿಶ್ವಾಸ ಮತ್ತೆ ಪುಡಿತು ಏಳುತ್ತದೆ. ನೀವು ಎಷ್ಟೊಂದು ಕಾಲದಿಂದ ಸಣ್ಣ ನೆರವಿಗಾಗಿ ಕಾತರರಾಗಿದ್ದೀರಿ ಎಂದು ಆ ಹನುಮನಿಗೆ ಚೆನ್ನಾಗಿ ತಿಳಿದಿದೆ. ಈಗ ಆ ನೆರವು ನಗದಿನ ರೂಪದಲ್ಲಿ ಹರಿದು ಬರಲಿದೆ. ಆದರೂ ಮೇಷರಾಶಿಯವರು ಇತ್ತೀಚೆಗೆ ಎಲ್ಲಾದರೂ ಕಪಿಗಳನ್ನು ಕಂಡಿದ್ದರೆ, ಅಥವಾ ಮಾರುತಿಯ ಭಾವಚಿತ್ರವನ್ನು ನೋಡಿದ್ದರೆ, ಅಥವಾ ಜೈ ಶ್ರೀರಾಮ್ ಎಂಬ ಘೋಷಣೆಯನ್ನು ಕೇಳಿದ್ದರೆ, ಆದರೆ ಅದು ಅನಿಶ್ಚಿತವಾಗಿ ನಡೆದಿದ್ದರೆ ಇದು ಇನ್ನೂ ಗಂಭೀರವಾದ ಮುನ್ಸೂಚನೆಯಾಗಿದೆ. ಏಕೆಂದರೆ ಹನುಮನ್ ಮೊದಲು ಇಂತಹ ಸಂಕೇತಗಳನ್ನು ನೀಡಿ ನಂತರವೇ ಫಲವನ್ನು ದಯಪಾಲಿಸುತ್ತಾನೆ. ಆದರೂ ನೀವು ಮಾಡಬೇಕಾದ ಒಂದು ಪುಟ್ಟ ಪರಿಹಾರವೆಂದರೆ ಮುಂಬರುವ ಮಂಗಳವಾರ ಮುಂಜಾನೆ ಎದ್ದು ಶುಚಿಯಾಗಿ ದೇವರ ಮುಂದೆ ದೀಪವನ್ನು ಹಚ್ಚಿ 11 ಬಾರಿ ಓಂ ಶ್ರೀ ಹನುಮತೆ ನಮಃ ಎಂದು ಧ್ಯಾನಿಸಬೇಕು. ಇದು ನಿಮ್ಮ ಸ್ಥಗಿತಗೊಂಡಿದ್ದ ಧನಾಗಮನದ ಹಾದಿಗಳನ್ನು ಮುಕ್ತಗೊಳಿಸುತ್ತದೆ. ಇನ್ನೊಂದು ಗೂಢ ವಿಚಾರ. ನಿಮಗೆ ಬರಬೇಕಾದ ಹಣವನ್ನು ನೀಡುವ ವ್ಯಕ್ತಿಯು ಹಿಂದೆ ನಿಮ್ಮನ್ನು ನೋಯಿಸಿರಬಹುದು. ಆದರೆ ಈಗ ಕಾಲ ಬದಲಾಗಿದೆ ಮತ್ತು ಅವರು ನಿಮ್ಮ ಮುಂದೆ ಶರಣಾಗತರಾಗಿದ್ದಾರೆ. ನೀವು ಉದ್ವೇಗದಿಂದ ಮಾತನಾಡಬಾರದು ಮತ್ತು ಅದನ್ನು ಪ್ರಶಾಂತವಾಗಿ ಸ್ವೀಕರಿಸಬೇಕು, ಏಕೆಂದರೆ ಇದು ನಿಮ್ಮ ಕರ್ಮದ ಪ್ರತಿಫಲ. ಮೇಷರಾಶಿಯವರಿಗೆ ಸಂಪತ್ತಿನ ಮೊದಲ ಮೂಲವು ಹೊಳೆಯ ಬಾಕಿ ಹಣವನ್ನು ಮರಳಿ ಪಡೆಯುವ ರೂಪದಲ್ಲಿ ಕಾಣಿಸಿಕೊಳ್ಳಲಿದೆ. ಇನ್ನು ಹತಾಶರಾಗಬೇಡಿ. ಆಂಜನೇಯನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿದೆ. ಈಗ ನೀವು ಹಣವನ್ನು ಪಡೆಯುವ ದ್ವಿತೀಯ ಸ್ಥಾನವು ಇನ್ನಷ್ಟು ಅಚ್ಚರಿ ತರಲಿದೆ. ಅಲ್ಲಿಂದ ಲಭಿಸುವ ಧನವು ನಿಮ್ಮ ಘನತೆಯನ್ನು ಹೆಚ್ಚಿಸುವ ಮಟ್ಟದಲ್ಲಿರಲಿದೆ. ಮೇಷರಾಶಿಯವರಿಗೆ ನಾನೀಗ ವಿವರಿಸುತ್ತಿರುವ 2ನೇ ಧನಾಗಮನದ ಮೂಲವು ಮೊದಲನೆಯದಕ್ಕಿಂತ ಅತೀವ ಪ್ರಬಲವಾಗಿದೆ. ಏಕೆಂದರೆ ಇದು ಕೇವಲ ಬರಬೇಕಾದ ಹಣವಲ್ಲ, ಬದಲಾಗಿ ಅದೃಷ್ಟದ ನೂತನ ದ್ವಾರವನ್ನು ತೆರೆಯುತ್ತದೆ. ಒಬ್ಬ ವ್ಯಕ್ತಿಗೆ ಮಾರುತಿಯ ಕೃಪೆ ದಕ್ಕಿದಾಗ ಹಳೆಯ ವಿಘ್ನಗಳು ಮಾತ್ರ ನಿವಾರಣೆಯಾಗುವುದಿಲ್ಲ, ಹೊಸ ಹಾದಿಗಳು ಕೂಡ ನಿರ್ಮಾಣವಾಗುತ್ತವೆ. ಈಗ ಮೇಷರಾಶಿಯವರಿಗೆ ಅಂತಹ ಸುವರ್ಣಕಾಲ ಹತ್ತಿರವಾಗುತ್ತಿದೆ. ಈ ಸಂದೇಶವನ್ನು ಆಲಿಸುತ್ತಿರುವ ಮೇಷರಾಶಿಯವರು ಕೆಲವು ದಿನಗಳಿಂದ ಹೀಗೆ ಚಿಂತಿಸುತ್ತಿದ್ದಾರೆ. ಅವರು ಎಷ್ಟೇ ಪರಿಶ್ರಮ ಪಟ್ಟರೂ ಅವರ ಆರ್ಥಿಕ ಮಟ್ಟ ಸುಧಾರಿಸುತ್ತಿಲ್ಲ. ಯಾರಾದರೂ ನನ್ನ ಸಾಮರ್ಥ್ಯವನ್ನು ನಂಬಿ ನನಗೆ ಒಂದು ಸದವಕಾಶ ನೀಡಿದರೆ ನಾನದನ್ನು ಜಗತ್ತಿಗೆ ತೋರಿಸಿಕೊಡುತ್ತೇನೆ ಎಂದು ಹಂಬಲಿಸುತ್ತಿದ್ದೀರಿ. ಹನುಮಂತನು ನಿಮ್ಮ ಆಸೆಯನ್ನು ಗಮನಿಸಿದ್ದಾನೆ. ಅದಕ್ಕಾಗಿಯೇ 2ನೇ ಧನಾಗಮನವು ನಿಮಗೆ ಧನಲಾಭವಾಗುವ ಭದ್ರ ಲಕ್ಷಣಗಳನ್ನು ತೋರುತ್ತಿದೆ. ಉದ್ಯೋಗ, ವೃತ್ತಿ ಅಥವಾ ವ್ಯಾಪಾರದ ಮೂಲಕ, ನೂತನ ಅವಕಾಶಗಳ ಮೂಲಕ ಹಣ ಬರಲು ಇದು ಅತ್ಯಂತ ಪ್ರಧಾನವಾದ ಜಾಗವಾಗಿದೆ. ಮೇಷರಾಶಿಯವರಿಗೆ ಮುಂಬರುವ ದಿನಗಳಲ್ಲಿ ನೂತನ ಉದ್ಯೋಗ ಲಾಭ, ವೇತನ ಏರಿಕೆ, ಸೈಡ್ ಇನ್ಕಮ್, ವಾಣಿಜ್ಯ ಲಾಭ ಅಥವಾ ಆದಾಯದ ಹೊಸ ಮೂಲವು ದೊರೆಯಲಿದೆ. ಕೆಲವರಿಗೆ ಅವರ ಹಳೆಯ ಸಂಸ್ಥೆಯಿಂದಲೇ ಪುನಃ ಕರೆ ಬರಬಹುದು. ಇನ್ನು ಕೆಲವರು ಸಂದರ್ಶನದಲ್ಲಿ ಯಶಸ್ವಿಯಾಗಲಿದ್ದಾರೆ. ಮತ್ತೆ ಕೆಲವರು ವಿಳಂಬವಾಗಿದ್ದ ಸಂಬಳವನ್ನು ಪಡೆದುಕೊಳ್ಳಲಿದ್ದಾರೆ. ಪದೋನ್ನತಿಯ ಬಗ್ಗೆ ಮನೆಯಲ್ಲಿ ಚರ್ಚೆಗಳು ಆರಂಭವಾಗಲಿವೆ. ನಿಮ್ಮ ಕೌಶಲ್ಯವನ್ನು ಎಲ್ಲರೂ ಗುರುತಿಸಲಿದ್ದಾರೆ. ಕೆಲವರಿಗೆ ಮನೆಯಿಂದಲೇ ಕೆಲಸ ಮಾಡುವ ಭಾಗ್ಯ ಸಿಗಲಿದೆ. ಸಣ್ಣ ಪ್ರಮಾಣದ ಉದ್ಯಮ ಪ್ರಾರಂಭವಾಗಲಿದೆ. ಅಂತರ್ಜಾಲದ ಮೂಲಕ ಗಳಿಕೆ ಆರಂಭವಾಗಲಿದೆ. ನಿಮ್ಮ ಪರಿಚಿತರ ಜೊತೆಗೂಡಿ ಕೆಲಸ ಮಾಡುವ ಅವಕಾಶ ದೊರೆಯಲಿದೆ. ನಿಮ್ಮಲ್ಲಿರುವ ವಿಶೇಷ ಪ್ರತಿಭೆಯ ಮೂಲಕ ಧನಾರ್ಜನೆ ಆಗಲಿದೆ. ಮೇಷರಾಶಿಯವರಿಗೆ ನೈಸರ್ಗಿಕವಾಗಿಯೇ ನಾಯಕತ್ವದ ಗುಣವಿರುತ್ತದೆ.
ನೀವು ಒಂದು ಸಣ್ಣ ಕೆಲಸ ಮಾಡಿದರೂ ನೀವು ಮುಂಚೂಣಿಯಲ್ಲಿ ನಿಂತು ಮಾಡುತ್ತೀರಿ. ನೀವು ವ್ಯವಹಾರ ನಡೆಸಿದರೂ ಉತ್ತುಂಗಕ್ಕೇರಲು ಬಯಸುತ್ತೀರಿ. ಆದರೆ ಹಿಂದೆ ಕೆಲವರು ನಿಮ್ಮನ್ನು ಉದ್ದೇಶಪೂರ್ವಕವಾಗಿ ತುಳಿದಿದ್ದಾರೆ. ಅವರು ನಿಮ್ಮ ಮೌಲ್ಯವನ್ನು ನಿರ್ಲಕ್ಷಿಸಿದ್ದಾರೆ. ಈಗ ಅದೇ ವಾತಾವರಣ ಬದಲಾಗಲಿದೆ. ಈ ಅವಕಾಶ ಹೇಗೆ ಲಭಿಸುತ್ತದೆ ಎಂದರೆ, ಹನುಮಂತನ ಅನುಗ್ರಹವಾದಾಗ ಅವಕಾಶಗಳು ಅನಿರೀಕ್ಷಿತವಾಗಿ ಬರುತ್ತವೆ. ಯಾರೋ ಅಪರಿಚಿತ ವ್ಯಕ್ತಿಯಿಂದ ಆಫರ್ ಬರಬಹುದು. ನಿಮ್ಮ ಮಿತ್ರನೇ ನೀವು ಕೆಲಸಕ್ಕೆ ಬರುತ್ತೀರಾ ಎಂದು ವಿಚಾರಿಸಬಹುದು. ಅಥವಾ ಒಬ್ಬ ಸಂಬಂಧಿಕರು ನಿಮ್ಮನ್ನು ಸ್ಮರಿಸಿದ್ದಾರೆ ಎಂಬ ಸುದ್ದಿ ತಿಳಿಯಬಹುದು. ನೀವು ಸಲ್ಲಿಸಿದ್ದ ಅರ್ಜಿಗಳು ಇದ್ದಕ್ಕಿದ್ದಂತೆ ಆಯ್ಕೆಯಾಗಬಹುದು. ಹಳೆಯ ಸಂಪರ್ಕಗಳು ಮತ್ತೆ ಬೆಸೆಯಬಹುದು. ನೀವು ಈ ಹಿಂದೆ ಬಿಟ್ಟಿದ್ದ ಕೆಲಸವು ನಿಮಗೆ ಮರಳಿ ಸಿಗಬಹುದು. ಸಣ್ಣದಾಗಿ ಗೋಚರಿಸುವ ಈ ಅವಕಾಶವನ್ನು ನೀವು ಬಳಸಿಕೊಳ್ಳಬೇಕು. ಏಕೆಂದರೆ ಒಂದು ಚಿಕ್ಕ ಹೆಜ್ಜೆ ದೊಡ್ಡ ಸಂಪತ್ತಿನ ಹೆಬ್ಬಾಗಿಲು ಆಗಿರಬಹುದು. ಆದಾಗ್ಯೂ ಮೇಷರಾಶಿಯವರು ಮಾಡುವ ಪ್ರಮಾದವೆಂದರೆ, ಕೆಲವೊಮ್ಮೆ ಅವರು ಅವಸರದಲ್ಲಿ ಅಥವಾ ಸಿಟ್ಟಿನಲ್ಲಿ ಉತ್ತಮ ಅವಕಾಶಗಳನ್ನು ತಿರಸ್ಕರಿಸುತ್ತಾರೆ. ಇದು ನಮಗೆ ಸಾಲದು ಎಂದು ಭಾವಿಸುತ್ತಾರೆ. ಇದು ಅತಿ ಸಣ್ಣದು, ನಂತರ ನೋಡೋಣ ಎಂದು ಉಪೇಕ್ಷೆ ಮಾಡುತ್ತಾರೆ. ಆದರೆ ಈ ಬಾರಿ ಅಂತಹ ತಪ್ಪು ಮಾಡಬೇಡಿ. ಮೊದಲು ಆಂಜನೇಯ ಸ್ವಾಮಿ ನೀಡುವ ಅವಕಾಶವು ಸಣ್ಣ ರೂಪದಲ್ಲಿರುತ್ತದೆ. ನಂತರ ಅದು ಮಹಾವೃಕ್ಷವಾಗುತ್ತದೆ. ಶಿಕ್ಷಣ ಮುಗಿಸಿ ಉದ್ಯೋಗಕ್ಕಾಗಿ ಕಾಯುತ್ತಿರುವ ಮೇಷರಾಶಿಯ ಯುವಜನತೆಗೆ ಇದು ಶ್ರೇಷ್ಠ ಕಾಲ ಎಂದು ನಾನು ವಿಶೇಷವಾಗಿ ಹೇಳುತ್ತೇನೆ. ವಿವರಗಳನ್ನು ಕಳುಹಿಸಿ, ಸಂದರ್ಶನಗಳಿಗೆ ಹಾಜರಾಗಿ, ಹೊಸ ವಿಷಯಗಳನ್ನು ಕಲಿಯಿರಿ. ಈ ಮಾಸದಲ್ಲಿ ದೊರೆಯುವ ಒಂದು ಪುಟ್ಟ ಚಾನ್ಸ್ ಕೂಡ ಮುಂದಿನ 6 ತಿಂಗಳಲ್ಲಿ ನಿಮ್ಮ ಬದುಕನ್ನೇ ಬದಲಾಯಿಸಬಹುದು. ಅದೇ ರೀತಿ ಮೇಷರಾಶಿಯ ಮಹಿಳೆಯರಿಗೆ ಧನಯೋಗವು ಅಧಿಕವಾಗಿದೆ. ಗೃಹ ವ್ಯವಹಾರ, ಹೊಲಿಗೆ ಕೆಲಸ, ಆಹಾರ ತಯಾರಿಕೆ, ಆನ್ಲೈನ್ ವ್ಯಾಪಾರ, ಬ್ಯೂಟಿ ಪಾರ್ಲರ್, ಟ್ಯೂಷನ್ ತರಗತಿಗಳು, ಹಸ್ತಕಲೆ ಇವು ನಿಮ್ಮ ಆದಾಯದ ಹಾದಿಗಳಾಗಬಹುದು. ಆದರೆ ನಿಮಗೊಂದು ಅಮೂಲ್ಯವಾದ ಸೂಚನೆ ಇದೆ. ಕಳೆದ ಕೆಲವು ದಿನಗಳಿಂದ ನೀವು ಅದೇ ವಿಷಯವನ್ನು ಪದೇ ಪದೇ ಚಿಂತಿಸುತ್ತಿದ್ದರೆ, ನಾನೂ ಕೂಡ ಏನಾದರೂ ಸ್ವಂತವಾಗಿ ಆರಂಭಿಸಬೇಕು ಎಂದು ಯೋಚಿಸುತ್ತಿದ್ದರೆ, ಇದು ಕೇವಲ ಆಲೋಚನೆಯಲ್ಲ. ಇದು ದೇವರು ನಿಮ್ಮ ಮನಸ್ಸಿನಲ್ಲಿ ಬಿತ್ತುತ್ತಿರುವ ಬೀಜ. ಆದಾಗ್ಯೂ ಈ ಮಾರ್ಗದಲ್ಲಿ ಹಣವನ್ನು ಸಂಪಾದಿಸಿದ ನಂತರ ನಿಮ್ಮ ಗೌರವ ಹೆಚ್ಚಾಗುತ್ತದೆ. ಜನರು ನಿಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಾರೆ. ನಿಮ್ಮ ಮಾತಿನ ತೂಕವು ಮನೆಯಲ್ಲಿ ವೃದ್ಧಿಯಾಗುತ್ತದೆ. ನಿಮ್ಮ ಮೇಲೆ ಅಸೂಯಪಟ್ಟವರು ನಿಮ್ಮ ಬೆಳವಣಿಗೆಯನ್ನು ಕಂಡು ಬೆರಗಾಗುತ್ತಾರೆ. ಸ್ಥಗಿತಗೊಂಡಿದ್ದ ಕೆಲಸ ಕಾರ್ಯಗಳು ಕೂಡ ವೇಗ ಪಡೆಯುತ್ತವೆ. ಆದರೂ ಮಂಗಳವಾರದ ದಿವಸ ಹನುಮನಿಗೆ ಕೆಂಪು ಪುಷ್ಪವನ್ನು ಅರ್ಪಿಸಿ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂದು 21 ಬಾರಿ ಪಠಿಸಿ. ಯಾವುದೇ ಕೆಲಸ ಆರಂಭ ಮಾಡುವ ಮೊದಲು ಹನುಮನ ಸ್ಮರಣೆ ಮಾಡಿ. ವಿಘ್ನಗಳನ್ನು ನಿವಾರಿಸಲು ಇದು ಅತಿ ಪ್ರಬಲವಾದ ಮಾರ್ಗವಾಗಿದೆ. ಆದಾಗ್ಯೂ ಹೊಸ ಕೆಲಸ ಸಿಕ್ಕಾಗ ವಿಳಂಬ ಮಾಡಬೇಡಿ, ಅಹಂಕಾರ ಪ್ರದರ್ಶಿಸಬೇಡಿ, ನಿಮ್ಮ ಗುರಿಗಳನ್ನು ಯಾರಿಗೂ ಮುಂಚಿತವಾಗಿ ಹಂಚಿಕೊಳ್ಳಬೇಡಿ. ಮೊದಲ ಆದಾಯವನ್ನು ಪೂರ್ಣವಾಗಿ ಖರ್ಚು ಮಾಡಬೇಡಿ. ಶಿಸ್ತು ಪಾಲಿಸಿ. ನೀವು ಹಣ ಗಳಿಸಿದಾಗ ಈ 2ನೇ ಮೂಲದಿಂದಾಗಿ ಕೆಲವರು ಮತ್ತೆ ನಿಮ್ಮ ಸ್ನೇಹ ಬಯಸಿ ಬರುತ್ತಾರೆ. ನೀವು ಉನ್ನತಿಯತ್ತ ಸಾಗುವುದನ್ನು ಕಂಡಾಗ ನಿಮ್ಮನ್ನು ಸ್ವಾಗತಿಸುವವರ ಸಂಖ್ಯೆ ಹೆಚ್ಚಾಗುತ್ತದೆ. ಆದರೆ ಯಾರು ನಿಜವಾದ ಹಿತೈಷಿಗಳು ಮತ್ತು ಯಾರು ಸ್ವಾರ್ಥಿಗಳು ಎಂಬುದನ್ನು ನೀವು ಅರಿಯಬೇಕು. ಮೇಷರಾಶಿಯವರಿಗೆ ವೃತ್ತಿ, ಕೆಲಸ, ವ್ಯವಹಾರದಲ್ಲಿ ನೂತನ ಅವಕಾಶಗಳ ಮೂಲಕ ಧನ ಪ್ರವಾಹ ಕಾಣಿಸಿಕೊಳ್ಳುತ್ತದೆ. ಇದು ನಿಮ್ಮ ಸ್ವಂತ ಶ್ರಮದಿಂದ ಬರುವ ಆದಾಯ. ಶಾಶ್ವತವಾಗಿ ಉಳಿಯುವ ಈ ಸಂಪತ್ತು ಈಗ 3ನೇ ಸ್ಥಳದಲ್ಲಿದೆ. ಇದು ಅತ್ಯಂತ ಚಕಿತಗೊಳಿಸುವಂತಿದೆ. ಇದು ಕೌಟುಂಬಿಕ ಆಸ್ತಿ, ಸೌಭಾಗ್ಯ ಅಥವಾ ಅನಿರೀಕ್ಷಿತ ಉಡುಗೊರೆಯ ರೂಪದಲ್ಲಿ ಬರಬಹುದು. ಈಗ ಮೇಷರಾಶಿಯವರಿಗೆ ವಿವರಿಸಲಾಗುವ 3ನೇ ಧನ ಮೂಲವು ಅತ್ಯಂತ ನಿಗೂಢವಾಗಿದೆ. ಅನೇಕರಿಗೆ ಇದು ಕಲ್ಪನೆಗೂ ಮೀರಿ ಬರುತ್ತದೆ. ಮೊದಲ 2 ಮೂಲಗಳಿಂದ ಬಂದ ಹಣವು ಪರಿಶ್ರಮ ಮತ್ತು ಅವಕಾಶಕ್ಕೆ ಸಂಬಂಧಿಸಿದ್ದಾಗಿತ್ತು. ಆದರೆ ಈ 3ನೇ ಮೂಲವು ಕೇವಲ ದೈವಿಕ ಸಂಕಲ್ಪ ಮತ್ತು ಕುಟುಂಬದ ಯೋಗ ಮತ್ತು ವಿಧಿಯ ಆಟದ ಫಲಿತಾಂಶವಾಗಿದೆ. ನೀವು ಇಲ್ಲಿಯವರೆಗೂ ಈ ಸಂದೇಶವನ್ನು ಗಮನಿಸಿದ್ದರೆ ನಿಮಗೆ ಅಪಾರ ತಾಳ್ಮೆಯಿದೆ ಎಂದರ್ಥ. ಈ ತಾಳ್ಮೆಯ ಸತ್ಫಲವು ಈಗ ಗೋಚರಿಸಲಿದೆ. ಏಕೆಂದರೆ ಬಹುಸಮಯದಿಂದ ಮೇಷರಾಶಿಯವರು ಎಲ್ಲವನ್ನೂ ಮೌನವಾಗಿ ಸಹಿಸಿಕೊಂಡಿದ್ದಾರೆ. ಅವರು ಎಲ್ಲರಿಗೂ ಸಹಾಯಹಸ್ತ ಚಾಚಿದರು, ಆದರೆ ತಮ್ಮ ಸಂಕಟವನ್ನು ಯಾರಿಗೂ ಹೇಳಿಕೊಂಡಿಲ್ಲ. ಈಗ ವಿಶ್ವವು ಆ ಮೌನಕ್ಕೆ ತಕ್ಕ ಉಡುಗೊರೆಯನ್ನು ನೀಡಲಿದೆ. ಅನೇಕ ಮೇಷರಾಶಿಯವರಿಗೆ ಈ ಹಣವು ಕೌಟುಂಬಿಕ ಬಾಂಧವ್ಯದ ಮೂಲಕ ಬರಬಹುದು. ಅಂದರೆ ಮನೆಯ ಆಸ್ತಿ ಪಾಲುಗಳನ್ನು ಸರಿಪಡಿಸುವ ಮೂಲಕ, ಭೂಮಿ ಮಾರಾಟದಿಂದ ಸಿಗುವ ಲಾಭದಿಂದ, ಹಳೆಯ ಒಡವೆ ಅಥವಾ ಉಳಿತಾಯದ ಸಹಾಯದಿಂದ, ಕುಟುಂಬದ ಹಿರಿಯರ ಬೆಂಬಲದಿಂದ, ಆನುವಂಶಿಕ ಹಕ್ಕನ್ನು ಪಡೆಯುವ ಮೂಲಕ. ಈ ರೀತಿಯಾಗಿ ರಕ್ತ ಸಂಬಂಧಗಳಿಂದ ಹಣವು ಯಾವುದೋ ರೂಪದಲ್ಲಿ ಹರಿದು ಬರಬಹುದು. ಕೆಲವರಿಗೆ ಇದು ಅನಿರೀಕ್ಷಿತ ಉಡುಗೊರೆಯ ರೂಪದಲ್ಲಿಯೂ ಪ್ರಾಪ್ತಿಯಾಗಬಹುದು. ಇನ್ನು ಕೆಲವರಿಗೆ ಇದು ಹಿರಿಯರ ಆಶೀರ್ವಾದದ ರೂಪದಲ್ಲಿಯೂ ಸಿಗಬಹುದು. ಇನ್ನು ಕೆಲವರಿಗೆ ಆಸ್ತಿ ವಿವಾದಗಳು ಸುಖಾಂತ್ಯಗೊಂಡು ಬರುವ ಪರಿಹಾರದ ರೂಪದಲ್ಲಿ ಬರಬಹುದು. ಆದರೆ ಇದು ವಿಶೇಷವಾಗಿ ಕಾಣಿಸುತ್ತದೆ. ಏಕೆಂದರೆ ಈ ಹಣವು ನೀವು ಓಡಿಹೋಗಿ ಕಷ್ಟಪಟ್ಟು ಗಳಿಸುವ ವಸ್ತುವಲ್ಲ. ಇದು ತಾನಾಗಿಯೇ ನಿಮ್ಮ ಜೀವನಕ್ಕೆ ಬರುತ್ತದೆ.
ನೀವು ನಿರೀಕ್ಷೆ ಮಾಡದ ಕ್ಷಣದಲ್ಲಿ ಅದು ನಿಮ್ಮನ್ನು ತಲುಪುತ್ತದೆ. ಇದು ನನಗೆ ಲಭಿಸುತ್ತದೆ ಎಂದು ನಾನು ಕನಸಿನಲ್ಲೂ ಯೋಚಿಸಿರಲಿಲ್ಲ ಎಂದು ನಿಮಗೆ ಅನಿಸುತ್ತದೆ. ಹನುಮಂತನ ಅನುಗ್ರಹವಾದಾಗ ಒಬ್ಬ ವ್ಯಕ್ತಿಯು ಕೇವಲ ಒಂಟಿಯಾಗಿ ಬೆಳೆಯುವುದಿಲ್ಲ. ಅವನ ಸುತ್ತಲಿರುವ ಎಲ್ಲಾ ಮುಚ್ಚಿದ ದಾರಿಗಳು ಕೂಡ ಸುಗಮವಾಗುತ್ತವೆ. ಮನೆಯಲ್ಲಿನ ವಾತಾವರಣವು ಸಂಪೂರ್ಣ ಬದಲಾಗುತ್ತದೆ. ಮೇಷರಾಶಿಯವರು ಒಂದು ವಿಷಯ ಗಮನಿಸಬೇಕು. ಈ ಹಣ ಬರುವ ಮೊದಲು ಗೃಹದಲ್ಲಿ ಕೆಲವು ಬದಲಾವಣೆಗಳು ಕಂಡುಬರುತ್ತವೆ. ಹಿಂದೆ ಕಲಹವಾಡಿದ್ದವರು ಈಗ ಶಾಂತರಾಗುತ್ತಾರೆ. ಕುಟುಂಬದ ಹಿರಿಯರು ಸಭೆ ನಡೆಸುತ್ತಾರೆ. ಆಸ್ತಿ ಅಥವಾ ಹೂಡಿಕೆಯ ಬಗ್ಗೆ ಹೊಸ ಚರ್ಚೆಗಳು ಶುರುವಾಗುತ್ತವೆ. ದೂರವಾದ ವ್ಯಕ್ತಿಗಳು ಮತ್ತೆ ಹತ್ತಿರವಾಗುತ್ತಾರೆ. ನಿಮ್ಮ ನಿರ್ಧಾರಗಳಿಗೆ ಬೆಲೆ ಸಿಗುತ್ತದೆ. ಇವೆಲ್ಲವೂ ಮಂಗಳಕರ ಆರಂಭದ ಚಿಹ್ನೆಗಳು. ಆದಾಗ್ಯೂ ನೀವು ಇತ್ತೀಚೆಗೆ ನಿಮ್ಮ ಹಳೆಯ ಮನೆ, ಜಮೀನು ಅಥವಾ ಪೂರ್ವಜರ ವಿಷಯಗಳ ಬಗ್ಗೆ ಅತಿಯಾಗಿ ಯೋಚಿಸುತ್ತಿದ್ದರೆ ಅದು ಕೂಡ ಒಂದು ಪ್ರಬಲ ಸಂಕೇತವಾಗಿದೆ. ನಿಮ್ಮ ಕೌಟುಂಬಿಕ ಯೋಗವು ಸಕ್ರಿಯವಾಗಿದೆ. ವಿಶೇಷವಾಗಿ ಮೇಷರಾಶಿಯ ಮಹಿಳೆಯರಿಗೆ ನಿಮ್ಮ ಪತಿಯ ಮೂಲಕ ಲಾಭ, ಮಕ್ಕಳ ಮೂಲಕ ತೃಪ್ತಿ ಮತ್ತು ಆರ್ಥಿಕ ಸಮಾಧಾನವನ್ನು ಪಡೆಯುತ್ತೀರಿ. ಚಿನ್ನಾಭರಣ ಖರೀದಿಸುವ ಯೋಗ ಗೋಚರಿಸುತ್ತಿದೆ. ಕುಟುಂಬದ ಸಹಕಾರ ವೃದ್ಧಿಯಾಗುತ್ತದೆ. ಮನೆಯಲ್ಲಿ ನಡೆಯುವ ಶುಭ ಕಾರ್ಯಗಳಿಂದಾಗಿ ಧನಸಂಚಾರವಾಗುತ್ತದೆ. ಮೇಷರಾಶಿಯ ಪುರುಷರಿಗೆ ಆಸ್ತಿ ಮಾತುಕತೆಗಳು ಹಿತಕರವಾಗಿರುತ್ತವೆ. ನಿಮ್ಮ ತಂದೆ, ಸೋದರ ಅಥವಾ ಆಪ್ತ ಸಂಬಂಧಿಕರಿಂದ ಸಹಾಯ ದೊರೆಯಬಹುದು. ಸ್ಥಗಿತಗೊಂಡಿದ್ದ ದಾಖಲೆಗಳು ವಿಲೇವಾರಿಯಾಗಬಹುದು. ಮನೆಯ ಹಿರಿಯರ ಹಾರೈಕೆಯಿಂದ ದಾರಿಗಳು ತೆರೆಯಬಹುದು. ಈ ಹಣ ಬಂದಾಗ ನೀವು ಮಾಡಬೇಕಾದದ್ದು ಹಿರಿಯರ ಪಾದಕ್ಕೆ ನಮಸ್ಕರಿಸಿ ಆಶೀರ್ವಾದ ಪಡೆಯುವುದು ಮತ್ತು ಅದನ್ನು ಆತುರದಿಂದ ವ್ಯಯ ಮಾಡದೆ ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವುದು. ಮನೆಯಲ್ಲಿ ಶುಭವಾಗಲಿ ಎಂದು ದೀಪ ಬೆಳಗಿಸಿ ದೇವರಿಗೆ ಮೌನವಾಗಿ ಧನ್ಯವಾದ ಅರ್ಪಿಸಿ. ಆದಾಗ್ಯೂ ಮೇಷರಾಶಿಯವರು ಮಂಗಳವಾರ ಅಥವಾ ಶನಿವಾರ ಹನುಮಾನ್ ಮಂದಿರಕ್ಕೆ ಭೇಟಿ ನೀಡಿ ಬೆಲ್ಲ ಮತ್ತು ನೈವೇದ್ಯವನ್ನು ಸಮರ್ಪಿಸಿ. ಸಾಧ್ಯವಾದರೆ ಹನುಮಾನ್ ಚಾಲೀಸಾವನ್ನು 11 ಬಾರಿ ಪಠಿಸಿ. ಇಲ್ಲದಿದ್ದರೆ ಕೇವಲ ಹನುಮನಾಮವನ್ನು ಜಪಿಸಿ. ನನ್ನ ಗೃಹಕ್ಕೆ ಸಕಲೈಶ್ವರ್ಯ, ನೆಮ್ಮದಿ ಮತ್ತು ರಕ್ಷಣೆ ಕರುಣಿಸು ಎಂದು ಪ್ರಾರ್ಥಿಸಿ. ಹಣ ಬಂದಾಗ ಹೊಸಬರು ಹತ್ತಿರವಾಗುತ್ತಾರೆ. ಎಲ್ಲರೂ ನಮ್ಮ ಹಿತೈಷಿಗಳಲ್ಲ ಎಂಬುದನ್ನು ಸ್ಮರಿಸಿರಿ. ನಿಮ್ಮ ರಹಸ್ಯಗಳನ್ನು ಎಲ್ಲರಿಗೂ ಬಿಟ್ಟುಕೊಡಬೇಡಿ. ಮೇಷರಾಶಿಯವರು ಅತಿಯಾದ ಸಂಭ್ರಮದಿಂದ ಎಲ್ಲವನ್ನೂ ಹೇಳಿಕೊಳ್ಳುತ್ತಾರೆ. ಈ ಬಾರಿ ಶಾಂತಿಯಿಂದ ಮುನ್ನಡೆಯಿರಿ. ಈ ರೀತಿಯಾಡಿ ನೀವು 3 ದಿಕ್ಕುಗಳ ಮೂಲಕ ಸಂಪತ್ತನ್ನು ಪಡೆಯುತ್ತೀರಿ. ಮೊದಲನೆಯದು ಹಳೆಯ ಬಾಕಿ ಹಣದ ಪಾವತಿ. ಎರಡನೆಯದು ವೃತ್ತಿ, ಉದ್ಯೋಗ ಮತ್ತು ವ್ಯಾಪಾರದಲ್ಲಿನ ನೂತನ ಅವಕಾಶ. ಮೂರನೆಯದು ಕುಟುಂಬ, ಆಸ್ತಿ ಮತ್ತು ಅದೃಷ್ಟದ ಫಲ. ಈ 3 ಮಾರ್ಗಗಳಲ್ಲಿ ಒಂದಲ್ಲ ಒಂದು, ಆದರೆ ಅನೇಕರಿಗೆ 2 ಮಾರ್ಗಗಳು ಒಟ್ಟಿಗೆ ಒದಗಿ ಬರಬಹುದು. ಮೇಷರಾಶಿಯವರೇ, ನಿಮ್ಮ ಕಠಿಣ ಶ್ರಮ ಎಂದಿಗೂ ನಿರರ್ಥಕವಾಗಿಲ್ಲ. ನೀವು ಒಂಟಿ ಎಂದು ಭಾವಿಸಿದ ದಿನಗಳಲ್ಲಿಯೂ ಸಹ ಪರಮಾತ್ಮನು ನಿಮ್ಮ ಬೆನ್ನಿಗಿದ್ದಾನೆ. ಈಗ ನಿಮ್ಮ ಬದುಕಿನಲ್ಲಿ ಸ್ಥಿರತೆ, ಮರ್ಯಾದೆ, ಹಣ ಮತ್ತು ಸಾಹಸವೂ ಮರಳಿ ಬರುತ್ತದೆ. ಮಾರುತಿಯಿಂದ ಆಶೀರ್ವದಿಸಲ್ಪಟ್ಟ ವ್ಯಕ್ತಿಯನ್ನು ಯಾರೂ ಅಲುಗಾಡಿಸಲು ಸಾಧ್ಯವಿಲ್ಲ. ಮೇಷರಾಶಿಯವರೇ, ನೀವೀಗ ಅರಿಯಲಿರುವ ಈ ಮಾಹಿತಿಯು ನಿಮ್ಮ ಮನಸ್ಸಿಗೆ ಸ್ಥೈರ್ಯ ನೀಡುವ ದೈವಿಕ ಸಂದೇಶವಾಗಿದೆ. ಏಕೆಂದರೆ ಕೆಲವೊಮ್ಮೆ ಒಬ್ಬ ವ್ಯಕ್ತಿಯು ಕೇವಲ ಹಣದ ಕೊರತೆಯಿಂದ ನೋವನುಭವಿಸುವುದಿಲ್ಲ. ಅವನು ತನ್ನ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಕಾಣದ ಕಾರಣ ದುಃಖಿಸುತ್ತಾನೆ. ನೀವು ಮಾಡಿದ ಕಷ್ಟ ಯಾರಿಗೂ ಬೇಡವಾಗಿದೆ ಎಂದು ನೀವು ಭಾವಿಸಿದ ದಿನಗಳು 10. ಆದರೆ ಈಗ ಕಾಲಚಕ್ರವು ಬದಲಾಗುತ್ತಿದೆ. ಹನುಮಂತನ ವರದಾನವು ನಿಮ್ಮ ಬದುಕಿನಲ್ಲಿ ಮೌನವಾಗಿ ಕೆಲಸ ಮಾಡಲು ಆರಂಭಿಸಿದೆ. ಅನೇಕ ಮೇಷರಾಶಿಯವರು ಹೊರಗೆ ವಜ್ರದಂತೆ ಕಠಿಣವಾಗಿ ಕಂಡರೂ ಒಳಗಿನಿಂದ ಅತೀವ ಮೃದು ಸ್ವಭಾವದವರು ಮತ್ತು ಹಲವು ಚಿಂತೆಗಳನ್ನು ಮುಚ್ಚಿಟ್ಟವರು. ಕುಟುಂಬದ ಜವಾಬ್ದಾರಿಗಳು, ಮುಂದಿನ ದಿನಗಳ ಆತಂಕ, ಧನದ ಚಿಂತೆ, ಪ್ರೀತಿಪಾತ್ರರಿಗಾಗಿ ಮಾಡಿದ ತ್ಯಾಗ ಇವೆಲ್ಲವೂ ನಿಮ್ಮನ್ನು ದಣಿಸಿವೆ. ಆದರೂ ನೀವು ಸೋಲೊಪ್ಪಲಿಲ್ಲ. ಅದು ನಿಮ್ಮ ಹಿರಿಮೆ. ಅದರ ಸತ್ಫಲವಾಗಿ ಈಗ ನಿಮಗೆ ಲಭಿಸುತ್ತಿರುವುದೂ ಇದೆ. ನಿಮಗೆ ಶೀಘ್ರದಲ್ಲಿ ಕಂಡುಬರುವ 3 ಲಕ್ಷಣಗಳೇನೆಂದರೆ, ಅರ್ಧಕ್ಕೆ ನಿಂತಿದ್ದ ಕೆಲಸವು ಇದ್ದಕ್ಕಿದ್ದಂತೆ ಚಾಲನೆ ಪಡೆಯುತ್ತದೆ. ನೀವು ಹಲವು ದಿನಗಳಿಂದ ನಿರ್ಲಕ್ಷಿಸಿದ್ದ ವಿಷಯವು ಮತ್ತೆ ಮುನ್ನಲೆಗೆ ಬರುತ್ತದೆ. ಇದು ಈಶ್ವರೀಯ ಸಂಕೇತ. ಇದು ತಡವಾಗಿಲ್ಲ ಎಂದು ಬ್ರಹ್ಮಾಂಡ ನಿಮಗೆ ಹೇಳುತ್ತಿದೆ. ಎರಡನೇ ಲಕ್ಷಣವೇನೆಂದರೆ, ಸಣ್ಣ ಹಣದ ಹರಿವು ದೊಡ್ಡ ಮೊತ್ತಕ್ಕೆ ನಾಂದಿಯಾಗುತ್ತದೆ. ಪ್ರಾರಂಭದಲ್ಲಿ ನೀವು ಅಲ್ಪ ಪ್ರಮಾಣದ ಹಣ ಪಡೆಯಬಹುದು, ಆದರೆ ಅದು ದೊಡ್ಡದಾದ ಅವಕಾಶಕ್ಕೆ ದಾರಿಯಾಗುತ್ತದೆ. ಆದ್ದರಿಂದ ಯಾವುದನ್ನೂ ಕೀಳಾಗಿ ಕಾಣಬೇಡಿ. ಮೂರನೇ ಲಕ್ಷಣವೇನೆಂದರೆ, ನಿಮ್ಮ ಬದುಕಿಗೆ ಹೊಸ ಪರಿಚಯಸ್ಥರ ಆಗಮನವಾಗುತ್ತದೆ. ಅವರ ಸಹವಾಸವು ನಿಮಗೆ ಉದ್ಯೋಗ ಸಲಹೆ ಅಥವಾ ಆರ್ಥಿಕ ನೆರವಿನ ರೂಪದಲ್ಲಿ ಉಪಯುಕ್ತವಾಗಬಹುದು. ಮೇಷರಾಶಿಯವರು ಜಯ ಸಾಧಿಸಲು ಕಾರಣವೇನೆಂದರೆ, ನೀವು ಎಡವಿದರೂ ಮತ್ತೆ ಪುಟಿದೇಳುವ ಛಲಗಾರರು.
ಯಾರೂ ನಿಮ್ಮನ್ನು ಕಟ್ಟಿಹಾಕಲು ಅಸಾಧ್ಯ. ಕೆಲವರು ಒಮ್ಮೆ ಪೆಟ್ಟು ತಿಂದರೆ ಸಾಕು ಹತಾಶರಾಗುತ್ತಾರೆ. ಆದರೆ ಮೇಷದವರು ಮತ್ತೆ ಮತ್ತೆ ಪ್ರಯತ್ನಿಸುತ್ತಾರೆ. ಆಂಜನೇಯನು ಶಕ್ತಿಯ ದೇವತೆ, ಆದ್ದರಿಂದ ನಿಮ್ಮ ಮೇಲೆ ಅತೀವ ಒಲವಿದೆ. ಆದಾಗ್ಯೂ ಲಕ್ಷ್ಮಿಯು ಮನೆಯಲ್ಲಿ ಸ್ಥಿರವಾಗಿರಲು ನೀವು ಹಣದ ಶಿಸ್ತನ್ನು ರೂಢಿ ಮಾಡಿಕೊಳ್ಳಬೇಕು. ಬುದ್ಧಿವಂತಿಕೆ ಒಂದು ದೊಡ್ಡ ವರ. ಹಣ ಬಂದ ಕೂಡಲೇ ಪೂರ್ಣ ಮೊತ್ತವನ್ನು ಖರ್ಚು ಮಾಡಬೇಡಿ. ಯೋಚಿಸದೆ ಯಾರಿಗೂ ಸಾಲ ನೀಡಬೇಡಿ. ಅಗತ್ಯತೆ, ಉಳಿತಾಯ ಮತ್ತು ಕುಟುಂಬ ಎಂಬ 3 ಭಾಗಗಳಾಗಿ ಹಂಚಿಕೊಳ್ಳಿ. ನಿಮ್ಮ ಮೇಲೆ ಋಣಗಳಿದ್ದರೆ ಮೊದಲು ಅವುಗಳನ್ನು ಮುಕ್ತಗೊಳಿಸಿ. ಭಾವೋದ್ರೇಕದಲ್ಲಿ ಹಣ ವ್ಯಯ ಮಾಡಬೇಡಿ. ಮೇಷರಾಶಿಯವರು ಆವೇಶದಿಂದ ವಸ್ತುಗಳನ್ನು ಕೊಳ್ಳುತ್ತಾರೆ. ನೀವು ಈ ಸಮಯವನ್ನು ವಿವೇಚನೆಯಿಂದ ಕಳೆದರೆ ನಿಮ್ಮ ಭವಿಷ್ಯ ಉಜ್ವಲವಾಗುತ್ತದೆ. ಪ್ರತಿ ಮಂಗಳವಾರ ಗೃಹದ ಮುಂಭಾಗವನ್ನು ಸ್ವಚ್ಛಗೊಳಿಸಿ, ದೀಪ ಬೆಳಗಿಸಿ, ಮಾರುತಿಯ ನಾಮ ಜಪಿಸಿ ಮತ್ತು ನಿಮ್ಮ ಮನೆಯವರೊಂದಿಗೆ ಪ್ರೀತಿಯಿಂದ ಮಾತನಾಡಿ. ಮನೆಯಲ್ಲಿ ಸಂಭ್ರಮವಿದ್ದರೆ ಸಂಪತ್ತು ವೃದ್ಧಿಯಾಗುತ್ತದೆ. ಹಿಂದೆ ನಿಮ್ಮನ್ನು ಕಂಡು ಅಪಹಾಸ್ಯ ಮಾಡಿದವರು, ನಿಮ್ಮ ಯೋಗ್ಯತೆಯನ್ನು ಹಲುಗಾಗಿ ಕಂಡವರು ಮತ್ತು ನಿಮ್ಮ ಕಷ್ಟವನ್ನು ಗುರುತಿಸದವರು ಈಗ ನಿಮ್ಮ ಏಳಿಗೆಯನ್ನು ಕಂಡು ಬೆಕ್ಕಸಬೆರಗಾಗುತ್ತಾರೆ. ಯಾರ ಮೇಲೂ ದ್ವೇಷಬೇಡ. ನಿಮ್ಮ ಸಕ್ಸೆಸ್ ನಿಮಗೆ ಸಾಕು. ಶಿಕ್ಷಣ ಮುಗಿದ ನಂತರ ದಾರಿ ಕಾಣದ ಮೇಷರಾಶಿಯ ಯುವಕರು ವಿಳಂಬ ಎಂದರೆ ವೈಫಲ್ಯವಲ್ಲ ಎಂದು ಅರಿಯಬೇಕು. ನಿಮ್ಮ ಕಾಲ ಇನ್ನೂ ಪಕ್ವವಾಗಿಲ್ಲ ಎಂಬುದು ಅದರರ್ಥ. ಅವರು ಪ್ರತಿ ನಿಮಿಷವೂ ಹೊಸ ಕೌಶಲ ಕಲಿಯಲು ಪ್ರಯತ್ನಿಸಬೇಕು. ಒಂದೇ ಒಂದು ಸದವಕಾಶವು ನಿಮಗೆ ಶ್ರೇಷ್ಠ ದಾರಿ ತೋರಿಸುತ್ತದೆ. ನೀವು ಕಲ್ಪಿಸಿಕೊಂಡಷ್ಟರಕ್ಕಿಂತ ಹೆಚ್ಚಿನ ಸಾಮರ್ಥ್ಯ ನಿಮ್ಮಲ್ಲಿದೆ ಎಂದು ನಂಬಿರಿ. ದಾಂಪತ್ಯರಿಗೆ, ಕುಟುಂಬದ ಖರ್ಚುಗಳಿಗೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ಇಎಂಐಗಳ ಒತ್ತಡಗಳಿಗೆ ಈಗ ಮುಕ್ತಿ ಸಿಗಲಿದೆ. ಶೀಘ್ರವಲ್ಲೇ ಹಣಕಾಸಿನ ನೆಮ್ಮದಿ ಲಭಿಸುವ ಸೂಚನೆಗಳಿವೆ. ಪತಿ ಪತ್ನಿ ಪರಸ್ಪರ ವಿಶ್ವಾಸವಿಟ್ಟರೆ ಅದೃಷ್ಟವು 10ರಷ್ಟು ಹೆಚ್ಚಾಗುತ್ತದೆ. ಆತುರದ ನಿರ್ಧಾರ ಬೇಡ, ಕ್ರೋಧದ ಮಾತು ಬೇಡ, ಎಲ್ಲರನ್ನೂ ಅಂಧರಂತೆ ನಂಬಬೇಡಿ. ಇತರರಿಗೆ ತೋರಿಸಲೆಂದು ಖರ್ಚು ಮಾಡಬೇಡಿ. ಕೀಳರಿವಿನ ಮಾತುಗಳನ್ನು ಆಡಬೇಡಿ. ಕೆಲವೊಮ್ಮೆ ದೇವರು ಹಳೆಯದನ್ನು ತೆರವುಗೊಳಿಸುತ್ತಾನೆ, ಏಕೆಂದರೆ ಹೊಸದನ್ನು ತುಂಬಲು ನಿಮ್ಮ ಜೀವನದಲ್ಲಿ ಜಾಗ ಮಾಡುತ್ತಿರಬಹುದು. ಈ ಮಾಸದಲ್ಲಿ ನೀವು ನಿಮ್ಮ ಸರ್ವ ಬಾಕಿ ಹಣವನ್ನು ಮರಳಿ ಪಡೆಯಬಹುದು. ನಿಮಗೆ ನೂತನ ವೃತ್ತಿಯ ಮಾಹಿತಿ ಸಿಗಬಹುದು. ನೀವು ಗೃಹದಲ್ಲಿ ಮಂಗಳವಾರ್ತೆ ಕೇಳಬಹುದು. ಹಳೆಯ ಆಪ್ತರಿಂದ ನೆರವು ಪಡೆಯಬಹುದು. ನಿಮಗೆ ಅನಿರೀಕ್ಷಿತ ಲಾಭ ಪ್ರಾಪ್ತಿಯಾಗಬಹುದು. ಪರಿಸ್ಥಿತಿಗಳು ಎಷ್ಟು ವೇಗವಾಗಿ ಸುಧಾರಿಸಿವೆ ಎಂದು ನೀವು ಆಶ್ಚರ್ಯಪಡಬಹುದು. ಪ್ರತಿ ಮುಂಜಾನೆ ಓಂ ಶ್ರೀ ಹನುಮತೇ ನಮಃ ಎಂದು ಪ್ರಾರ್ಥಿಸಿ ದಿನ ಆರಂಭಿಸಿ. ನನ್ನ ಆತಂಕ ನಿವಾರಿಸು, ನನ್ನ ದಾರಿಗಳನ್ನು ಸುಗಮಗೊಳಿಸು, ನನ್ನ ಮನೆಗೆ ಐಶ್ವರ್ಯ, ಸ್ಥೈರ್ಯ ಮತ್ತು ನೆಮ್ಮದಿ ಕರುಣಿಸು ಎಂದು ಬೇಡಿಕೊಳ್ಳಿ. ನೀವು ಖಂಡಿತವಾಗಿಯೂ ಉತ್ತಮ ಫಲಿತಾಂಶಗಳನ್ನು ಕಾಣುತ್ತೀರಿ. ಮೇಷರಾಶಿಯವರೇ, ನೀವು ಒಂಟಿಯಲ್ಲ. ನಿಮ್ಮ ಶ್ರಮವನ್ನು ಕಾಣುವ ದೈವವಿದೆ. ನಿಮ್ಮ ಕಣ್ಣೀರಿನ ಬೆಲೆ ಅವನಿಗೆ ತಿಳಿದಿದೆ. ನಿಮಗೆ ಸಲ್ಲಬೇಕಾದದ್ದು ಅದರ ಹಾದಿಯನ್ನು ಹಿಡಿದುಕೊಂಡು ಬಂದೇ ಬರುತ್ತದೆ. ಆದ್ದರಿಂದ ವಿಶ್ವಾಸ ಕಳೆದುಕೊಳ್ಳಬೇಡಿ. ಇಂದಿನ ಕಡುಕಷ್ಟವೇ ಅಂತಿಮವಲ್ಲ. ಇದು ಶುಭ ಬದಲಾವಣೆಗೆ ಮುನ್ನ ಇರುವ ಮೌನವಷ್ಟೇ. ನಿಮ್ಮ ಸೌಭಾಗ್ಯದ ಕವಾಟಗಳು ತೆರೆಯುವ ಸಮಯ ಅತ್ಯಂತ ಹತ್ತಿರವಿದೆ. ಧನ್ಯವಾದಗಳು.